ಅಂದು ಗಣೇಶ ಚತುರ್ಥಿಯ ಹಬ್ಬ. ಬೀದಿಗಳೆಲ್ಲ ದೀಪಗಳಿಂದ ಕಂಗೊಳಿಸುತ್ತಿದ್ದವು. ಸಂಗೀತ, ಭಕ್ತಿಗೀತೆಗಳು, ಧೂಪದ ಪರಿಮಳ ಎಲ್ಲೆಡೆ ತುಂಬಿಕೊಂಡಿತ್ತು. ವಿಸರ್ಜನೆಯ ಸಮಯ ಹತ್ತಿರ ಬಂದಿತ್ತು. ಜನರು ಸಂತೋಷದಿಂದ ಕುಣಿಯುತ್ತಾ ಗಣೇಶನ ಮೂರ್ತಿಯನ್ನು ಹೊತ್ತು ಭಕ್ತಿಯಿಂದ ಜಯ ಘೋಷಣೆಗಳನ್ನು ಕೂಗುತ್ತಿದ್ದರು. ಆ ಜನಸಮೂಹದ ನಡುವೆ ಒಬ್ಬ ವ್ಯಕ್ತಿ ಮುಂದೆ ನಡೆದು ಬಂದನು. ಅವನ ಕೈಯಲ್ಲಿ ಒಂದು ನಿಶ್ಚಲ ಜೀವವಿಲ್ಲದ ಕೋಳಿ ಇತ್ತು. ಒಂದೂ ಮಾತನ್ನು ಆಡದೆ ಅವನು ಆ ಕೋಳಿಯನ್ನು ಗಣೇಶನ ಮೂರ್ತಿಯ ಪಾದದ ಬಳಿ ಇಟ್ಟನು. ಸಂಗೀತ ನಿಂತಿತು. ಜನರ ಮಧ್ಯೆ ಗುಸುಗುಸು ಏಳತೊಡಗಿದವು. ಆಮೇಲೆ ಕೋಪದ ಕೂಗುಗಳು. ಇವನು ದೇವರನ್ನು ಅವಮಾನ ಮಾಡುತ್ತಿದ್ದಾನೆ. ಸತ್ತ ಪ್ರಾಣಿಯನ್ನು ಯಾರಾದರೂ ಅರ್ಪಿಸುತ್ತಾರಾ? ಕೋಪ ಬೆಂಕಿಯಂತೆ ಹೊತ್ತಿಕೊಂಡಿತ್ತು. ಯಾರೂ ಪ್ರಶ್ನಿಸಲಿಲ್ಲ. ಯಾರೂ ಕಾರಣ ಕೇಳಲಿಲ್ಲ. ಜನರು ಅವನ ಮೇಲೆ ಮುಗಿಬಿದ್ದರು. ತಳ್ಳಿದರು, ಹೊಡೆದರು, ಬೈದರು. ಅಷ್ಟರಲ್ಲಿ ಒಂದು ಶಬ್ದ ಕೇಳಿಸಿತು. ಸ್ಪಷ್ಟವಾದ ಕೋಳಿಯ ಕೂಗು. ಎಲ್ಲರೂ ಗಟ್ಟಿಯಾಗಿ ನಿಂತರು. ಮೂರ್ತಿಯ ಪಾದದ ಬಳಿ ಬಿದ್ದಿದ್ದ ಕೋಳಿ ಕದಲಿತು. ಅದು ತನ್ನ ರೆಕ್ಕೆಗಳನ್ನು ಬಡಿದು ಎಲ್ಲರ ಕಣ್ಣೆದುರೇ ಜೀವಂತವಾಗಿ ಎದ್ದು ನಿಂತಿತು. ಒಂದು ಕ್ಷಣದಲ್ಲಿ ಇಡೀ ಜನಸಮೂಹವನ್ನು ಮೌನ ಆವರಿಸಿತು. ಗಾಯಗೊಂಡಿದ್ದರೂ ಆ ವ್ಯಕ್ತಿ ಮಂದಹಾಸದಿಂದ ಕೋಳಿಯನ್ನು ಎತ್ತಿಕೊಂಡನು. ಅದರ ತಲೆಗೆ ಮುತ್ತಿಟ್ಟು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನಿಧಾನವಾಗಿ ಪ್ರಾರ್ಥಿಸಿದನು. ಧನ್ಯವಾದಗಳು ಗಣೇಶ, ನನ್ನ ಸ್ನೇಹಿತನಿಗೆ ಮತ್ತೆ ಜೀವ ಕೊಟ್ಟಿದ್ದಕ್ಕೆ. ಅವನು ಮೌನವಾಗಿ ಅಲ್ಲಿಂದ ನಡೆದು ಹೋದನು. ಹಿಂದೆ ಉಳಿದ ಜನರು ಬೆರಗಿನಿಂದ ನಿಂತಿದ್ದರು. ಅವರ ಕೋಪ, ನಾಚಿಕೆ ಮತ್ತು ವಿಸ್ಮಯದಲ್ಲಿ ಕರಗಿ ಹೋಗಿತ್ತು. ಆ ರಾತ್ರಿ ಯಾರಿಗೂ ನಿದ್ರೆ ಬರಲಿಲ್ಲ. ಜನರು ತಾವು ಕಂಡದ್ದರ ಬಗ್ಗೆ ಗುಸುಗುಸು ಮಾತನಾಡಿದರು. ಅದು ಅವಮಾನವಲ್ಲ, ಒಂದು ಪವಾಡ.